ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಮರ್ಯಾದೆ ರಾಮಣ್ಣ ಸೀರಿಯಲ್ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರ್ಯಾದೆ ರಾಮಣ್ಣ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನೀನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ಫಸ್ಟು ನೀನು ಹೋಗಿ ಮೇಲ್ಗಡೆನೇ ಮನಿಕೋ, ನಾನು ಕೆಳಗಡೆನೇ ಮನಿಕೋತೀನಿ, ನಾನು ನೆಮ್ಮದಿಯಾಗಿ ಮನಿಕೋತೀನಿ, ನೀನು ಮೇಲೆ ಮನಿಕೋ ರಾಣಿ ಹಂಗೆ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಅವಳು ಮಲ್ಕೊಳ್ತಾಳೆ. ಕೆಳಗಡೆ ರಾಮು ಮಲ್ಕೊತಾನೆ. ಮಲ್ಕೊಂಡಿದ್ರೆ ಇವಳು ನಿಧಾನಕ್ಕೆ ಒಂದು ಹೊತ್ತಲ್ಲಿ ಎಚ್ಚರಿಕೆ ಆಗುತ್ತೆ. ಎದ್ಬಿಟ್ಟು ಸದ್ಯಕ್ಕೆ ಈ ಕೋತಿರಾಮ ಮಲ್ಕೊಂಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೀಟಾಗಿ ಅವಳದು ಸೂಟ್ ಕೇಸ್ನ ಎತ್ಕೊಂಡು ಅಲ್ಲಿಂದ ಬಾಕ್ಲು ನಿಧಾನಕ್ಕೆ ಓಪನ್ ಮಾಡಿ ಅಲ್ಲಿಂದ ಹೋಗ್ತಾಳೆ. ಹೋಗ್ತಾ ಹೋಗ್ತಾ ಸದ್ಯ ಯಾರೂ ಇಲ್ಲ ಅಂತ ಮೊಬೈಲ್ಗಲ್ಲಿರೋ ಟಾರ್ಚನ್ನ ಆನ್ ಮಾಡಿಕೊಂಡು ಒಳಗಡೆ ನಿಧಾನಕ್ಕೆ ಹೆಜ್ಜೆ ಇಟ್ಕೊಂಡು ಹೋಗ್ತಾಳೆ. ಯಾರಿಗಾರು ಕೇಳಿಸ್ಬಿಡುತ್ತೆ ಅಂತ ಭಯ ಆಗ್ತಾ ಇರುತ್ತೆ. ಹಂಗೆ ಹೋಗಿ ಬಾಕ್ಲನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಬಾಕ್ಲು ತುಂಬ ಟೈಟಾಗಿ ಲಾಕ್ ಆಗಿರುತ್ತೆ. ತಿರ್ಗಾ ವಾಪಸ್ಸು ಸೋಫಾ ಹತ್ರ ಬರ್ತಾಳೆ. ಅಲ್ಲಿ ನೋಡಿದ್ರೆ ಒಂದು ಗೊಂಬೆ ಮೇಲೆ ಕಾಲಿಟ್ಬಿಡ್ತಾಳೆ. ಆಗ ಪೀಮ್ ಅಂತ ಸೌಂಡ್ ಬಂದ್ಬಿಡುತ್ತೆ. ಅಯ್ಯೋ, ಈ ಅಜ್ಜಿ ಸುಮ್ಮನೆ ಇರೋದೇ ಇಲ್ಲ, ಈ ಗೊಂಬೆನ ಎಲ್ಲ ಕಡೆಯೂ ಬಿಸಾಕಿರ್ತಾರಪ್ಪ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಸೋಫಾ ಮೇಲೆ ಇಟ್ಬಿಟ್ಟು ಆಮೇಲೆ ನಿಧಾನಕ್ಕೆ ಬಾಕ್ಲನ್ನ ಇನ್ನೊಂದ್ಸತಿ ಟ್ರೈ ಮಾಡ್ತಾಳೆ. ಬಾಕ್ಲು ಓಪನ್ ಆಗುತ್ತೆ. ಬಾಕ್ಲು ಓಪನ್ ಆದಮೇಲೆ ಆಚೆಗಡೆಗೆ ಬರ್ತಾಳೆ. ಆಚೆಗಡೆ ಬಂದು ನೋಡಿದ್ರೆ ಕಾರು ಅವನು ವೆಯ್ಟ್ ಮಾಡ್ತಾ ಇರ್ತಾನೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾನೆ. ಅಯ್ಯೋ ನಮಸ್ಕಾರ ಇರಲಿ ರೀ, ಸೈಲೆಂಟಾಗಿ ನೀವು ಡಿಕ್ಕಿ ಓಪನ್ ಮಾಡಿ ಅಂತ ಹೇಳ್ತಾಳೆ. ಡಿಕ್ಕಿ ಓಪನ್ ಮಾಡ್ತಾನೆ. ಅವ್ನ ಲಗೇಜನ್ನ ಇಟ್ಬಿಟ್ಟು ಕಾರ್ ಒಳಗಡೆ ಕೂತ್ಕೊತಾಳೆ. ಸರಿ ಬೇಗ ನಡೀರಿ ಅಂತ ಹೇಳ್ತಾಳೆ. ಆವಾಗ ಕಾರು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೊಬ್ಬ ಕೇಡಿ ಇರ್ತಾನೆ. ಅವಳು ಇವಾಗ ಇಮಿಡಿಯೇಟ್ಲಿ ಕಾರಲ್ಲಿ ಬರ್ತಾ ಇದ್ದಾಳೆ ಕಣೋ, ಆ ದೇವಸ್ಥಾನದ ರೋಡಲ್ಲಿ ಇಮಿಡಿಯೇಟ್ಲಿ ಮಳೆಗಳನ್ನ ಬಿಸಾಕ್ರಿ, ಫಸ್ಟ್ ಕಾರ್ ಪಂಚರ್ ಆಗಬೇಕು ಅಂತ ಹೇಳ್ತಾನೆ. ಆವಾಗ ಅವರು ಓಕೆ ಗುರು ಅಂತ ಹೇಳ್ಬಿಟ್ಟು ಕಾರ್ ಬರೋದು, ಇಲ್ಲೇ ಹಾಕರು ಮಳೆಗಳನ್ನ ಅಂತ ಹೇಳ್ಬಿಟ್ಟು ಎಲ್ಲ ಮಳೆಗಳನ್ನ ಹಾಕಿ ರೆಡಿ ಮಾಡ್ತಾರೆ. ಐಶುಗೆ ತುಂಬ ಸಂತೋಷ ಆಗಿರುತ್ತೆ. ಕೊನೆಗೂ ಈ ಮನೇನ ಬಿಟ್ಟು ಈಗ ಹೋಗ್ತಾ ಇದ್ದೀನಪ್ಪ, ಇನ್ಮೇಲೆ ಈ ಅಜ್ಜಿ ಸವಾಸ ಇರಲ್ಲ, ಈ ಜಯ ಅಮ್ಮಂದು ಕಾಟ ಇರೋದಿಲ್ಲ, ಈ ಕೋತಿರಾಮನ ಮುಖ ನೋಡೋಂಗಿರಲ್ಲ, ಈ ಊರಿಗೂ ಈ ಮನೆಗೂ ಎಲ್ಲದಕ್ಕೂ ಸವಾಸ ಮುಗೀತು. ಇನ್ಮೇಲೆ ನಾನು ನೀಟಾಗಿ ಅಮೇರಿಕಾಗೆ ಹೋಗಿ ರಾಣಿ ಥರ ನನ್ನ ಆಸೆಗಳನ್ನೆಲ್ಲ ನೆರವೇರಿಸ್ಕೊಂಡು ದಿ ಬೆಸ್ಟ್ ಆರ್ಕಿಟೆಕ್ಟ್ ಆಗಿ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಖುಷಿಯಾಗಿರ್ತಾಳೆ. ಅವಳು ಕಾರ್ನ ಮೂವ್ ಹೋಗ್ತಾ ಇರ್ಬೇಕಾದ್ರೆ ಒಂದು ಕಡೆ ಸಡನ್ನಾಗಿ ಬ್ರೇಕ್ ಆಗ್ತಾನೆ. ಏನ್ರಿ ಆಯಿತು ನಿಮಗೆ, ಯಾಕ್ರಿ ಈ ಥರ ನಡೆಸ್ರಿ, ಸಡನ್ನಾಗಿ ಟೈಮ್ ಆಯಿತು ನಡೀರಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮೇಡಮ್, ನಾವು ಎಲ್ಲೋಗೋದು, ಅಲ್ಲಿ ಕಾರು ಸ್ವಲ್ಪ ಪಂಚರ್ ಆಗಿದೆ, ಹೋಗಿ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿತಾನೆ. ಕಾರ್ ಇಳಿದು ನೋಡಿದ್ರೆ ಪಂಚರ್ ಆಗಿರುತ್ತೆ. ಅಯ್ಯೋ ಮೇಡಮ್, ಫ್ರಂಟ್ ಟೈರ್ ಪಂಚರ್ ಆಗಿದೆ ಅಂದ್ಕೊಂಡ್ರೆ ಹಿಂದೆ ಬಂದು ನೋಡ್ತಾನೆ, ಹಿಂದೆ ಟೈರು ಪಂಚರ್ ಆಗಿರುತ್ತೆ. ಯಾರೋ ಬೇಕು ಅಂತಾನೆ ಮಳೆಗಳು ಬಿಸಾಕಿದ್ದಾರೆ ಮೇಡಮ್, ಇಲ್ಲಿ ಪಂಚರ್ ಆಗಿದೆ, ಎರಡು ಸ್ಟೆಪ್ನಿ ನನ್ನ ಹತ್ರ ಇಲ್ಲ, ಒಂದನ್ನ ಚೇಂಜ್ ಮಾಡ್ಬೋದು ಅಷ್ಟೇ ಅಂತ ಹೇಳ್ತಿರ್ತಾನೆ. ಆವಾಗ ಏನ್ರಿ ಇದು, ನಾನು ನಿಮ್ಮನ್ನ ನಂಬ್ಕೊಂಡು ಹಿಂಗೆ ಬಂದರೆ ಈ ಥರನ ಮಾಡೋದು ನೀವು ಅಂತ ಇಮಿಡಿಯೇಟ್ಲಿ ಅವ್ರ ಫ್ರೆಂಡಿಗೆ ಫೋನ್ ಮಾಡ್ತಾಳೆ. ಎಂಥ ಡ್ರೈವರ್ನ ಕಳಿಸಿದ್ದೆ ನೀನು, ಇಲ್ಲಿ ನೋಡಿದ್ರೆ ಅವ್ರದ್ದು ಸ್ಟೆಪ್ನಿ ಒಂದೇ ಇಟ್ಕೊಂಡಿದ್ದೀನಿ ಅಂತಾರೆ, ಕಾರ್ ಪಂಚರ್ ಆಗೋಯ್ತು, ನಾನು ಇಲ್ಲೇ ಇದ್ದೀನಿ ಕಣೆ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವಳು ಆಯಿತು ಆ ಡ್ರೈವರ್ ಕೈಲಿ ಫೋನ್ ಕೊಡು ಅಂತ ಹೇಳ್ತಾಳೆ. ಡ್ರೈವರ್ ಕೈಲಿ ಫೋನ್ ಕೊಟ್ಟರೆ, ಏನ್ರಿ ನೀವು ಒಂದು ಸ್ಟೆಪ್ನಿ ಆಗಲ್ವಾ, ಬೇಗ ಕರ್ಕೊಂಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಮೇಡಮ್ ನನ್ನ ಹತ್ರ ಇರೋದು ಒಂದೇ ಸ್ಟೆಪ್ನಿ, ಹೆಂಗೋ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸ್ಟೆಪ್ನಿ ಹೆಂಗಾರು ಅಡ್ಜಸ್ಟ್ ಮಾಡಿ ಪಂಚರ್ ಹಾಕಿಸ್ಕೊಂಡು ಕರ್ಕೊಂಬರ್ತೀನಿ ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಆಯಿತು ಹೆಂಗೋ ಮಾಡಿರಿ ಅಂತ ಫೋನಲ್ಲಿ ಮಾತಾಡ್ತಿದ್ದಂಗೆ ಅಲ್ಲಿರೋ ರೌಡಿಗಳೆಲ್ಲ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿಬಿಟ್ಟು ಅಯ್ಯೋ ಮೇಡಮ್, ಯಾರು ಮೇಡಮ್ ಇವರು ಹಿಂಗೆ ಹಿಡ್ಕೊತಿದ್ದಾರೆ ಅಂತ ಎದ್ರಕೊತಾ ಇರ್ತಾನೆ ಡ್ರೈವರು. ಆವಾಗ ಅಯ್ಯೋ ನನಗೂ ಗೊತ್ತಿಲ್ಲ ಕಣ್ರಿ ಇವ್ರು ಯಾರು ಅಂತ ಹೇಳ್ತಿರ್ತಾರೆ. ಅಲ್ಲಿ ರಾಮಂಗೆ ಎಚ್ಚರಿಕೆ ಆಗುತ್ತೆ. ಎದ್ದು ನೋಡಿದ್ರೆ ಇವಳು ಮಲ್ಕೊಂಡಿರಲ್ಲ, ಎಲ್ಲೋ ಇಲ್ಲೇ ಆಚೆಗಡೆ ಹೋಗಿರಬೇಕು ಅಂತ ಆಚೆಗಡೆ ಎಲ್ಲ ಬಂದು ನೋಡ್ತಾನೆ. ಅಲ್ಲಿ ಎಲ್ಲೂ ಇರೋದಿಲ್ಲ. ಮತ್ತು ಇವಳು ಎಲ್ಗೋದ್ಲು ಅಂತ ಮನೆ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಮನೆಯವ್ರಿಗೆ ಹೇಳಿದ್ರೆ, ಅಯ್ಯೋ ಇಷ್ಟೊತ್ತಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ, ಅವ್ರನ್ನೇ ಯಾಕೆ ಡಿಸ್ಟರ್ಬ್ ಮಾಡೋದು, ನಾನೇ ಹೋಗಿ ನೋಡೋಣ ಅಂತ ರಾಮ ಆಚೆಗಡೆ ಹುಡ್ಕೋದಕ್ಕೆ ಅಂತ ಬರ್ತಾನೆ. ಬಂದು ನೋಡಿದ್ರೆ ಅವ್ನಿಗೇನು ತಲೆ ಓಡ್ತಾ ಇರಲ್ಲ. ಇಮಿಡಿಯೇಟ್ಲಿ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಮಗ ಈ ಥರ ಹಿಂಗೆ ಆಗ್ಬಿಟ್ಟಿದೆ ಕಣೋ, ಆದಷ್ಟು ಬೇಗ ಬಾರೋ ಫೋನ್ ಮಾಡಿ ಕರ್ಸ್ಕೊತಾನೆ ಮನೆ ಹತ್ರ. ಅಲ್ಲೋ ಕಣೋ ಹುಡ, ಹೆಂಗೋ ಇವರು ಮನೆ ಬಿಟ್ಟು ಹೋಗೋದಕ್ಕೆ ಸಾಧ್ಯ, ಇಷ್ಟೊತ್ತಲ್ಲಿ ರಾತ್ರಿಲಿ ಹೆಂಗೋ ಹೋಗ್ತಾರೆ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಇವಾಗ ಅದೆಲ್ಲ ಡಿಸ್ಕಸ್ ಮಾಡೋದಕ್ಕೆ ಟೈಮ್ ಇಲ್ಲ, ಇವಾಗ ನಾನೊಂದು ಕಡೆ ಹುಡುಕ್ತೀನಿ, ನೀನೊಂದು ಕಡೆ ಹುಡುಕೋ, ನೀನು ಆ ದೇವಸ್ಥಾನದ ಕಡೆ ಹೋಗೋ ಅಂತ ಹೇಳ್ಬಿಟ್ಟು ಇವನು ರೋಡ್ ಕಡೆ ಎಲ್ಲನೂ ಹುಡ್ಕೋದಕ್ಕೆ ಅಂತ ಹುಡುಕ್ತಾ ಇರ್ತಾರೆ. ನನಗೆ ಅಲ್ಲಿ ರೌಡಿಗಳು ಐಶೂನ್ ಇಟ್ಕೊಂಡಿರೋದು ಕಾಣಿಸುತ್ತೆ. ಅವ್ನು ಇಮಿಡಿಯೇಟ್ಲಿ ಬಂದು ಅವಳನ್ನ ಬಿಡಿಸೋದಕ್ಕೆ ಅಂತ ಬರ್ತಾನೆ. ಅಯ್ಯೋ ಇವನು ಬೇರೆ ಬಂದ್ಬಿಟ್ನಲ್ಲಪ್ಪ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ ಐಶು. ಅವಾಗ ಬಿಡ್ರೋ, ನೀವು ಯಾರೋ ನೀವು ಅಂತ ಕೇಳ್ತಾ ಇರ್ತಾನೆ. ಅವಾಗ ಇವ್ನು ಯಾರೋ ನನಗೆ ಪರಿಚಯ ಇಲ್ಲ ಅಂತ ಐಶು ಹೇಳ್ತಾಳೆ. ಅವಳು ಪರಿಚಯನೇ ಇಲ್ಲ, ನೀನು ಇವಳನ್ನ ಬಿಡಿಸೋದಕ್ಕೆ ಬಂದಿದ್ಯಾ ಅಂತ ಅವರು ರೌಡಿಗಳು ಕೇಳ್ತಾ ಇರ್ತಾರೆ. ಅವಾಗ ಅವಳು ಕುತ್ತಿಗೆಗೆ ತಲೆ ಕಟ್ಟಿರೋ ಗಂಡ ಕಣೋ ನಾನು ಅಂತ ಹೇಳ್ಬಿಟ್ಟು ಎಲ್ರಿಗೂ ಹೊಡಿತಾ ಇರ್ತಾನೆ. ಅವಾಗ ಹಿಂದೆಗಡೆಯಿಂದ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಹಿಂದೆಗಡೆಯಿಂದ ಬಂದ್ಬಿಟ್ಟು ತಲೆ ಮೇಲೆ ದೊಣ್ಣೆ ತಗೊಂಡು ಹೊಡೆದ್ಬಿಡ್ತಾರೆ. ಆಗ ಅನ್ಕಾನ್ಶಿಯಸ್ ಆಗ್ತಾನೆ ರಾಮ. ಆವಾಗ ಇನ್ನೂ ಅವನು ಬಿದ್ದಿದ್ರು ಎದ್ದು ಬಂದು ಎಲ್ಲ ಹೊಡಿತಾ ಇರ್ತಾನೆ.
ರೌಡಿ ಐಶು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ರಾಮ ಮತ್ತೆ ಎದ್ಬಿಟ್ಟು ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಐಶುನ್ ತೆಗ್ದು ತೆಳ್ತಾನೆ. ಅವಾಗ ಅವಳೋಗಿ ಹುಲ್ಲಿನ ಮಧ್ಯೆ ಮೇಲೆ ಬಿದ್ದೋಗ್ಬಿಡ್ತಾಳೆ. ಅವಾಗ ಇವನು ರಾಮ ಹೊಡಿತಾ ಇರ್ಬೇಕಾದ್ರೆ ಇನ್ನೊಬ್ಬ ರೌಡಿ ಬಂದ್ಬಿಟ್ಟು ಅವ್ನಿಗೆ ಚಾಕು ತಗೊಂಡು ಚುಚ್ಬಿಡ್ತಾನೆ. ಇವಳು ಜೋರಾಗಿ ಕಿಚ್ಕೊಂತಾಳೆ. ನನ್ನ ಫ್ರೆಂಡ್ಸು ಮನೆಯವ್ರನ್ನೆಲ್ಲ ಕರ್ಕೊಂಡು ಅದೇ ಪ್ಲೇಸಿಗೆ ಬರ್ತಾರೆ. ಅವಾಗ ನೋಡ್ಬಿಟ್ಟು ಎಲ್ರಿಗೂ ಟೆನ್ಷನ್ ಆಗುತ್ತೆ. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಡಾಕ್ಟ್ರು ಇಮಿಡಿಯೇಟ್ಲಿ ICU ಒಳಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಆಪ್ರೇಷನ್ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡಿಬಿಟ್ಟು ನೋಡಿ ಡಾಕ್ಟ್ರು ವಾಪಸ್ ಬರ್ತಾರೆ ಆಚೆಗೆ. ಏನಾಯಿತು ಡಾಕ್ಟ್ರೆ, ನಮ್ಮ ಮಗ ಚೆನ್ನಾಗಿದ್ದಾನ, ಅವ್ನಿಗೇನು ಸಮಸ್ಯೆ ಇಲ್ಲ ತಾನೇ ಅಂತ ಅವ್ರ ಅಮ್ಮ ಜಯಮ್ಮ ಕೇಳ್ತಾ ಇರ್ತಾಳೆ. ಆವಾಗ ಚಾಕು ತುಂಬ ಒಳಗಡೆಗೆ ಹೋಗಿರೋದ್ರಿಂದ ಅವ್ರಿಗೆ ಮುಖ್ಯವಾದ ಒಂದು ಅಂಗಕ್ಕೆ ಏಟಾಗಿದೆ, ನಾವು ಏನು ಮಾಡೋದಕ್ಕಾಗಲ್ಲ, ಇನ್ನೂ ಅವರು ನಾವು ಕೊಡ್ತಾರೋ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಆಗ ಐಶುನು ಅಳ್ತಾ ಇರ್ತಾಳೆ, ಅಯ್ಯೋ ನನ್ನಿಂದನೇ ಹಿಂಗೆಲ್ಲ ಆಗೋಯ್ತಲ್ಲ ಅಂತ. ಆಗ ಜಯಮ್ಮಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಕಲ್ಲವ್ವ, ನೀನು ಹೇಳ್ದಂಗೆ ಆಗೋಯ್ತಲ್ಲವ, ನನ್ನ ಮಗನಿಗೆ ಸಮಸ್ಯೆ ಬಂದ್ಬಿಡ್ತಲ್ಲವ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ನಾವು ನಮ್ಮ ಕೈಯಲ್ಲಾದ ಪ್ರಯತ್ನ ಮಾಡ್ತೀವಿ, ನೀವು ದೇವ್ರನ್ನ ಬೇಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಒಳಗಡೆ ಕೊಂಡೋಗ್ತಾರೆ. ಆವಾಗ ಜಯಮ್ಮಂಗೆ ತುಂಬ ಕೋಪ ಬರ್ತಾ ಇರುತ್ತೆ. ಐಶು ನೋಡ್ಬಿಟ್ಟು ಕೊನೆಗೂ ನನ್ನ ಮಗನ ಬಲಿ ತಗೊಂಡ್ಬಿಟ್ಟಲ್ಲೇ, ನಿನ್ನಿಂದನೇ ಎಲ್ಲ ನನ್ನ ಮಗ ಹಿಂಗಾಗೋದನ್ನಲ್ಲೇ ಅಂತ ಹೇಳಿ ತುಂಬ ಬೈತಾ ಇರ್ತಾಳೆ. ಆವಾಗ ಪಾಪ ಅವಳು ಏನು ಮಾಡ್ದೇನೆ ಸುಮ್ಮನೆ ನಿಂತಿರ್ತಾಳೆ. ಆವಾಗ ಅಜ್ಜಿ ಸಮಾಧಾನ ಮಾಡ್ತಾರೆ. ಈಗ ಯಾಕೆ ಆ ಥರ ಬೈತಾ ಇದೆಯಾ, ಅವಳಿಗೂ ಇದಕ್ಕೂ ಸಂಬಂಧ ಇಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾ ಇರ್ತಾಳೆ. ಇವಳು ಓಡೋಗಕ್ಕೆ ಹೋಗಿದ್ದಕ್ಕೆ ತಾನೇ ನನ್ನ ಮಗ ಬಂದಲ್ಲಿ ಆ ರೌಡಿಗಳನ್ನ ಬಿಡಿಸೋದಕ್ಕೆ ಬಂದಿದ್ದು. ಆ ರೌಡಿಗಳು ಅದಕ್ಕೆ ತಾನೇ ನನ್ನ ಮಗಂಗೆ ಚೌರಿ ಹಾಕಿದ್ದು. ನಾನು ಇದೆಲ್ಲ ಆಯ್ತದೆ ಅಂತಲೇ ಇವಳನ್ನ ದೂರ ಇಟ್ಟಿದ್ದೆ, ನೀನೇ ಮಾಡಿದ್ದೆಲ್ಲ. ಅವನ್ನ ಬೇಡ ಬೇಡ ಅಂದ್ರೂ ನನ್ನ ಮಗನ ತಗೊಬಂದು ಇವಳು ಕಟ್ಬಿಟ್ರಿ. ನೋಡ್ರಿ ಇವಾಗ ನನ್ನ ಮಗನ ಪ್ರಾಣಕ್ಕೆ ಸಮಸ್ಯೆ ಆಗೈತೆ, ಇವಾಗ ಏನಾಯ್ತದೋ ಏನೋ, ನನ್ನ ಮಗಿಗೆ ಏನಾಯ್ತದೋ ಏನೋ, ನಾನಂತೂ ದೇವ್ರನ್ನ ಬಿಡ್ಕೊಂತೀನಿರಪ್ಪ ಅಂತ ಹೇಳ್ಬಿಟ್ಟು ಅವಳು ದೇವ್ರ ಹತ್ರ ಕೇಳ್ಕೊಳೋದಕ್ಕೆ ಅಂತ ಹೋಗ್ತಾಳೆ. ಅವಾಗ ಐಶು ತುಂಬ ಅಳ್ತಾ ಇರ್ತಾಳೆ. ಏನೂ ಆಗೋಕ್ಕಿಲ್ಲ ಮಗ, ನೀನು ಅಳಬೇಡ ಅಂತ ಅಜ್ಜಿ ಐಶುಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ರಾಮಣ್ಣನ ಪ್ರಾಣ ಏನಾಗತ್ತೆ, ಮತ್ತೆ ಅವನು ಪ್ರಾಣಾಪಾಯದಿಂದ ಪಾರಾಗಿ ಬರ್ತಾನ. ಐಶುಗೆ ಈ ಘಟನೆ ನಡೆದಿದ್ದರಿಂದ ರಾಮನ ಮೇಲೆ ಸ್ಲೋಲಿ ಪ್ರೀತಿ ಬೆಳೆಯುತ್ತಾ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.